ನಿರ್ದೇಶಕನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ಮೊದಲಿಗೆ ನಾನು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸರ್ವಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಕಾರ್ಯಕ್ರಮದ ನಂತರ ಮಾತನಾಡೋದಿತ್ತು, ಎಲ್ಲರೂ ಮಾತನಾಡಿದ ನಂತರ ಅದನ್ನು ಗುರೂಜಿಗಳು ಬರುವ ನಿರೀಕ್ಷೆಯಲ್ಲಿ ಮೊದಲಿಗೆ ನನಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ ಬಾರಿ ನಮ್ಮ ತಂಡ, ನಾನಿರಲಿಲ್ಲ ಆ ಬಾರಿ, ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನ ಅದ್ದೂರಿಯಾಗಿ ಮೊದಲನೇ ವಿಶ್ವ ಕನ್ನಡ ಹಬ್ಬವನ್ನ ಆಚರಿಸಿ ಯಶಸ್ವಿಯಾಗಿ ನಾವು ಬಂದಿದ್ವಿ. ಈ ಬಾರಿ ದೇಶದ ಎಲ್ಲ ಭಾಗಗಳು ಅಂದ್ರೆ ಎಲ್ಲ ದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡುವಂತಹ ಒಂದು ಯೋಜನೆಯಲ್ಲಿ ಈ ಬಾರಿಯ 2ನೇ ವಿಶ್ವ ಕನ್ನಡ ಹಬ್ಬವನ್ನು ನಾವು ಕೆಪಿಸಿಸಿ ವತಿಯಿಂದ ಸಿಂಗಪೂರ್ನಲ್ಲಿ ಆಚರಿಸುವಂತೆ ಎಲ್ಲರೂ ನಿರ್ಧರಿಸಲಾಗಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ತಯಾರಿ ಆಗ್ತಾ ಇದೆ. ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಮತ್ತು ನಮ್ಮ ಈ ವಿಶ್ವ ಕನ್ನಡ ಹಬ್ಬ ಇದರ ರಾಯಭಾರಿಗಳಾಗಿ ಸದಾ ಅಂದ್ರೆ ನಮ್ಮ ಸಂಸ್ಥೆ ಇರುವವರೆಗೆ, ವಸಿಷ್ಠ ಸಿಂಹ ಅವರು ಇರುವವರೆಗೆ ಅವರೇ ನಮ್ಮ ಸಂಸ್ಥೆಯ ರಾಯಭಾರಿ ಅಂತ ನಾವೆಲ್ಲ ಸಂತೋಷವಾಗಿ ಅವ್ರನ್ನ ಆಹ್ವಾನ ಕೊಡೋದಕ್ಕೆ ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ. ಧನ್ಯವಾದಗಳು. ಹಾಗಾಗಿ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಾಧ್ಯಮದ ಮಿತ್ರರು ಬಹಳ ಹೊತ್ತಿನಿಂದ ತಮ್ಮನ್ನು ಕಾಯಿಸಿದ್ದೇವೆ. ತಮ್ಮಲ್ಲಿ ಮೊದಲಿಗೆ ಕ್ಷಮೆಯನ್ನ ನಮ್ಮ ಸಂಸ್ಥೆ ಪರವಾಗಿ ಯಾಚನೆಯನ್ನು ಮಾಡಿ, ಈ ವಿಶ್ವ ಕನ್ನಡ ಹಬ್ಬ ಬರಿಯ ಸಾಂಸ್ಕೃತಿಕವಲ್ಲದೆ ಎಲ್ಲ ಕ್ಷೇತ್ರ ಅಂದ್ರೆ ರಾಜಕೀಯವಾಗಿ ಅಂದ್ರೆ ರಾಜಕೀಯ ಬೆಳವಣಿಗೆಗಳು ಮತ್ತು ಸಾಹಿತ್ಯ, ಸಂಗೀತ ಇದೆಲ್ಲವನ್ನ ಹೊರದೇಶಗಳಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಕನ್ನಡವನ್ನ ಪಸರಿಸಿ ಅಲ್ಲಿ ಒಂದು ಕನ್ನಡದ ಹಬ್ಬವನ್ನು ಮಾಡಿ ನಾವೆಲ್ಲ ಹೆಮ್ಮೆ ಪಡಬೇಕು ಅಂತ ಆಸೆ ಪಟ್ಟು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ, ಬರೀ ನಗರದಲ್ಲಿ ಇರುವಂತಹ ಕಲಾವಿದರು ಅಲ್ಲದೆ ಇಡೀ ನಮ್ಮ ರಾಜ್ಯದಲ್ಲಿ ಇರುವಂತಹ ಮೂಲೆಗಳಲ್ಲಿ ಹಾಡಿಗಳಲ್ಲಿ, ಈ ಕಾಡುಗಳಲ್ಲಿ ಮತ್ತೆ ದೂರದಲ್ಲಿ ಇರುವಂತಹ ಜಾನಪದ ಕಲೆಗಳೇನಿದೆ ಆ ತರಹದ ಕಲಾವಿದರನ್ನ ಹೆಕ್ಕಿ ತಂದು ಗುರುತಿಸಿ ಅವರಿಗೆ ಒಂದು ವೇದಿಕೆ ಅಂದ್ರೆ ಸತತವಾಗಿ ಯಾರು ಈಗ ಚಾಲ್ತಿಯಲ್ಲಿದ್ದಾರೆ ಅವರನ್ನ ಬಿಟ್ಟು ತುಂಬಾ ಎಲೆಮರೆಯ ಕಾಯಿಯಾಗಿ ಇರುವಂತಹ ಕಲಾವಿದರುಗಳನ್ನ ಹೆಕ್ಕಿ ತಂದು ಈ ಬಾರಿ ವಿಶ್ವ ಕನ್ನಡ ಹಬ್ಬದಲ್ಲಿ ಅವರನ್ನ ಮೀರಿಸುವಂತಹ ಒಂದು ದೊಡ್ಡ ಯೋಜನೆಯನ್ನ ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ. ಅದಕ್ಕಾಗಿ ಬಹಳಷ್ಟು ತಯಾರಿಗಳು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಲಾವಿದರನ್ನ ಎಲ್ಲ ಒಗ್ಗೂಡಿಸುವ ಮತ್ತು ಅವರನ್ನ ತಯಾರಿ ಮಾಡುವ ಮತ್ತು ಅವರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದರ ಅಧ್ಯಕ್ಷರಾಗಿ ನಮ್ಮ ರೂಪಿಕಾ ಚಲನಚಿತ್ರ ನಟಿ ತಮಗೆಲ್ಲರೂ ಗೊತ್ತಾಗಿ ಅವರು ಅಧ್ಯಕ್ಷರಾಗಿದ್ದಾರೆ. ನಾನು ಅಂತಾರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನಿದ್ದೇನೆ. ಹಾಗಾಗಿ ಈಗಲೇ ಒಂದು 5,000 ಅರ್ಜಿಗಳು ಕಲಾವಿದರು ಇಡೀ ಕರ್ನಾಟಕದ ಎಲ್ಲ ಭಾಗಗಳಿಂದ, ವಿಶ್ವದ ಎಲ್ಲ ಭಾಗಗಳಿಂದ ಅಪ್ಲಿಕೇಶನ್ ಅಂದ್ರೆ ಅರ್ಜಿಗಳನ್ನು ಹಾಕಿಕೊಂಡಿದ್ದಾರೆ. ಅದರಲ್ಲಿ ಬಹಳಷ್ಟು ಜನಗಳನ್ನು ಈಗಾಗಲೇ ತೆಗೆದು ಹೆಕ್ಕಿ ಒಂದು ಪಟ್ಟಿಯನ್ನು ಮಾಡಲಾಗಿದೆ. ಇದರ ಜೊತೆಯಲ್ಲಿ ವಿಶ್ವ ಮಾನವ ಪ್ರಶಸ್ತಿ ಹಾಗೂ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ನಾವು ಈ ಬಾರಿ ಕೊಡಲು ಯೋಜನೆ ಮಾಡಿದ್ರು. ಅದರ ವಿವರವನ್ನು ನಂತರ ನಮ್ಮ ಅಧ್ಯಕ್ಷರು ಮತ್ತು ಸರ್ವಾಧ್ಯಕ್ಷರು ತಿಳಿಸ್ಕೊಟ್ಟಿದ್ದಾರೆ. ಅದರ ಆಯ್ಕೆ ಸಮಿತಿಯ ಅಧ್ಯಕ್ಷರು ಸಹ ಇಲ್ಲೇ ಇದ್ದಾರೆ, ನಮ್ಮ ಶ್ರೀತೋಷ್ ಜೋಶಿ ಸರ್ ಅವರು. ಹಾಗಾಗಿ ಮುಂದಿನ ವಿವರಗಳನ್ನೆಲ್ಲ ಅವರು ತಿಳಿಸ್ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಇಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಕನ್ನಡದ ಕಾರ್ಯಕ್ರಮ ಆದಾಗ ನಮ್ಮನ್ನು ಪ್ರೋತ್ಸಾಹಿಸೋದು ಮುಖ್ಯವಾಗಿ ಮಾಧ್ಯಮದ ಮಿತ್ರರು. ಮತ್ತೆ ಮಗದೊಮ್ಮೆ ತಮ್ಮಲ್ಲಿ ತಮ್ಮ ಸಹಕಾರಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ ಬಹಳ ಮುಖ್ಯ. ನೀವಿಲ್ಲದೆ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಮುಖಸ್ತುತಿಗೆ ಮಾತನಾಡುವಂತಹ ಮಾತಲ್ಲ. ನೀವು ನಮ್ಮನ್ನ ಸಹಕರಿಸಿ, ನಮ್ಮನ್ನ ಹುರಿದುಂಬಿಸಿ, ನಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಪ್ರಚಾರ ಕೊಟ್ಟು ದೂರದ ಸಿಂಗಪುರದಲ್ಲಿ ನಮಗೆ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟಂತಹ ಅಲ್ಲಿನ ಕನ್ನಡಿಗರ ಪ್ರತಿನಿಧಿಯಾಗಿ ಶ್ರೀತರು ಬಂದಿದ್ದಾರೆ. ತಮಗೂ ಸಹ ಆತ್ಮೀಯವಾದ ಸ್ವಾಗತ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹಪಾಠಿಗಳಿಗೆ, ಇಲ್ಲಿ ನೆರೆದಿರುವ ಕಲಾವಿದರು ಬಹಳಷ್ಟು ಜನ ಬಂದಿದ್ದೀರಿ. ತಮಗೂ ಸಹ ಆತ್ಮೀಯವಾದ ಸ್ವಾಗತವನ್ನು, ಧನ್ಯವಾದಗಳನ್ನು ಅರ್ಪಿಸಿ ತಮ್ಮ ಸಹಕಾರವನ್ನು ಕೋರಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಂದನೆಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ವಿಶ್ವ ಕನ್ನಡ ಹಬ್ಬ ಅಂತಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ದೇಶದ ಸಾಧಕರನ್ನ, ಸಮಾಜದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತವರನ್ನ ಗುರುತಿಸಿ ಗೌರವಿಸುವ ಕೆಲಸವೂ ಸಹ ಈ ಸಂದರ್ಭದಲ್ಲಿ ನಡಿಬೇಕು ಅನ್ನುವಂತಹ ಚೇತನೆ ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ. ಒಬ್ಬ ವ್ಯಕ್ತಿಯ ಸಾಧನೆಯನ್ನ ಆತನ ಜೀವಿತ ಅವಧಿಯಲ್ಲಿ ಗುರುತಿಸಿ ಗೌರವಿಸುವುದು
ಆತನಿಗೆ ಕೊಡ್ತಕ್ಕಂತಹ ಆತನ ಆಯಸ್ಸನ್ನ ಇನ್ನಷ್ಟು ಹೆಚ್ಚು ವೃದ್ಧಿಗೊಳಿಸುತ್ತದೆ ಅನ್ನುವಂತಹ ಮಾತು. ಈ ಚಿಂತನೆಯಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಭಾರತ ದೇಶದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿಯಿಂದ ಚಂದ್ರನೆಡೆಗೆ ಮಂಗಳ ನಡೆಗೆ ನಡೆಸುವಲ್ಲಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಂತಹ ವಿಜ್ಞಾನಿಗಳು, ಅದರಲ್ಲಿ ಶ್ರೀಯುತ ಶ್ರೀ ಎಸ್ ಕಿರಣ್ ಕುಮಾರ್ ಅವರು, ಇಸ್ರೋದ ವಿಜ್ಞಾನಿಗಳು, ಇವರಿಗೆ ನಮ್ಮ ಸಂಸ್ಥೆಯಿಂದ ವಿಶ್ವ ಮಾನವ ಪ್ರಶಸ್ತಿಯನ್ನ ಈ ಬಾರಿ ಕೊಡ್ಲಿಕ್ಕೆ ಸಂಸ್ಥೆಯ ಎಲ್ಲ ಪ್ರಮುಖರು ಸಹ ಸರ್ವಾನುಮತದ ನಿರ್ಣಯವನ್ನು ತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಆಧ್ಯಾತ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಉನ್ನತಿಯ ಸ್ಥಾನವನ್ನು ಪಡೆದು ನಮ್ಮ ಯುವ ಪೀಳಿಗೆಗೆ ಮಾದರಿಯಾಗಿ ಪ್ರಸ್ತುತ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿರುವಂತಹ ಶ್ರೀಮತಿ ಸುಧಾಮೂರ್ತಿ ಅವರಿಗೆ ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನು ತಗೊಂಡಿರ್ತಕ್ಕಂಥ. ಹಲವಾರು ಕ್ಷೇತ್ರಗಳಲ್ಲಿ ಪ್ರಸಿದ್ಧಿ ಪಡೆದಂತಹ, ಅದರಲ್ಲಿ ನಮಗೆ ಹಲವಾರು ಕ್ಷೇತ್ರಗಳನ್ನ ಕೊಟ್ಟು ಈ ಆಯಾಯ ಕ್ಷೇತ್ರಗಳಲ್ಲಿ ಯಾರ್ಯಾರು ಗುರುತರ ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ಗೌರವವನ್ನು ಕೊಡಬೇಕು, ಅವರಿಗೆ ಸನ್ಮಾನವನ್ನು ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶ್ರೀಯುತ ಡಾಕ್ಟರ್ ಪ್ರಸಾದ್ ಗುರೂಜಿ ಅವರು, ಚಲನಚಿತ್ರ ಕ್ಷೇತ್ರದಲ್ಲಿ ಶ್ರೀಯುತ ದೊಡ್ಡಣ್ಣ ಅವರು, ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಯುತ ಗುರುಕಿರಣ್ ಅವರು, ಬಹುಭಾಷಾ ಗಾಯಕಿ ಮಂಗಲಿ ಅವರು, ಜಾನಪದ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು, ಸಮಾಜ ಸೇವೆಗೆ ಇಡೀ ಮಾದರಿಯಾಗಿರ್ತಕ್ಕಂಥ ಪ್ರಸ್ತುತ ಕೊರೋನಾ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಕ್ಷಮೆ ಇರಲಿ ಸ್ವಲ್ಪ ಮುಂದೆ ಸೇವೆಯಲ್ಲಿ ಸಮಾಜ ಸೇವೆ ಅನ್ನುವಂಥದ್ದೇ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಆ ಸೇವೆಗೆ ಹಿಡಿದಿರ್ತಕ್ಕಂಥವ್ರು ಹಲವಾರು ಗುರುತರವಾದಂತಹ ಅಪಾದನೆಗಳನ್ನು ತಮ್ಮ ಮೇಲೆ ತಗೊಂಡ್ರು ಸಹ ಸಮಾಜ ಸೇವೆಗೆ ನಿರತರಾಗಿರ್ತಕ್ಕಂತಹ ಶ್ರೀಮತಿ ಆಶಾ, ಪತ್ರಿಕೋದ್ಯಮದಲ್ಲಿ ಡಾಕ್ಟರ್ ಪದ್ಮಾ ನಾಗರಾಜ್, ವ್ಯವಸ್ಥಿತವಾಗಿ ವ್ಯಾವಹಾರಿಕ ಕ್ಷೇತ್ರ ಅಭ್ಯುದಯವಾದ ಮಾತ್ರ ಒಂದು ದೇಶ ಆರ್ಥಿಕವಾಗಿ ಸಬಲತೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಆ ಕ್ಷೇತ್ರದಲ್ಲಿ ಶ್ರೀಯುತ ಹರೀಶ್ ಕುಮಾರ್ ಆರ್ ಮತ್ತು ಡಾಕ್ಟರ್ ಉಮೇಶ್ ಕುಮಾರ್ ಇವರಿಗೆ ವಿಶ್ವಮಾನ್ಯ ಪ್ರಶಸ್ತಿಯನ್ನ ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಸತತವಾಗಿ ಪ್ರಯತ್ನ ಮಾಡ್ತಿರ್ತಕ್ಕಂತಹ ನಮ್ಮ ಒಕ್ಕೂಟಗಳೇನಿದೆ, ಆ ಒಕ್ಕೂಟಗಳಲ್ಲಿ ನ್ಯೂಯಾರ್ಕ್ ಕನ್ನಡ ಒಕ್ಕೂಟ ಅವರಿಗೆ ಅಂತಾರಾಷ್ಟ್ರೀಯ ವಿಶ್ವ ಮಾನ್ಯ ಪ್ರಶಸ್ತಿಯನ್ನ, ಅಂದ್ರೆ ಆ ತಂಡಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವೈಯಕ್ತಿಕವಾದಂತಹ ಪ್ರಶಸ್ತಿ ಅಲ್ಲ, ಆ ಸಂಘಕ್ಕೆ, ಮತ್ತು UAE ನಲ್ಲಿ ಪತ್ರಿಕೋದ್ಯಮದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಶ್ವಮಾನ್ಯ ಪ್ರಶಸ್ತಿಗೆ ಶ್ರೀಯುತ ಪ್ರಕಾಶ್ ರಾವ್ ಪಯ್ಯಾರ್ ಇವರನ್ನ ಆಯ್ಕೆ ಮಾಡಿದ್ದೇವೆ. ಈ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ದೀಪವನ್ನ ಹಚ್ಚೋದು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಸಮೃದ್ಧಿಯೆಡೆಗೆ. ಜ್ಞಾನ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅಂತ DS ಕರ್ಕೆ ಅವರು ಹೇಳುವಂತಹ ಮಾತುಗಳು ಈ ಸಂದರ್ಭದಲ್ಲಿ ನೆನಪಿಗೆ ಬರುತ್ತೆ. ನಾವು ಕೂಡ
ಸಿಂಗಾಪುರ್ನಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ನಡೆಯಲಿದೆ. ನಾನು ಬರ್ತಾ ಇದ್ದೀನಿ, ತಾವು ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ತುಂಬ ಅದ್ದೂರಿಯಾಗಿ ಆಚರಿಸುವಂತ ಕೇಳ್ಕೊತೀನಿ. ಎಲ್ಲರೂ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಹೊಡಿತಾ ಇರೋದ್ರಿಂದ ಕಪ್ಪು ಕನ್ನಡಕ ಹಾಕೊಂಡಿದೆ, ದಯಮಾಡಿ ತಪ್ಪಾಗ್ತಿಲ್ಲ. ವಿಶ್ವ ಕನ್ನಡ ಹಬ್ಬ, ನಾವು ಮೊದಲನೇ ವಿಶ್ವ ಕನ್ನಡ ಹಬ್ಬ ಮಾಡಬೇಕಾದ್ರೆ ನಾವು ಗುರೂಜಿಯವರ ಆಶೀರ್ವಾದ ತಗೊಂಡು ಮತ್ತೆ ನಮ್ಮ ಸೋಮಶೇಖರ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಬಹಳ ಅದ್ದೂರಿಯಾಗಿ ವಿಶ್ವ ಕನ್ನಡ ಹಬ್ಬವನ್ನು ಆಚರಿಸ್ತು. ಯಶಸ್ವಿಯಾಗಿ ಕೂಡ ಬಂತು. ಇದಕ್ಕೆಲ್ಲ ನಮಗೆಲ್ಲ ತುಂಬ ಎಲ್ಲ ನಮ್ಮ ಟೀಮ್ ಭಾಳ ಚೆನ್ನಾಗಿತ್ತು, ತುಂಬ ಸಪೋರ್ಟ್ ಕೂಡ ಮಾಡಿದ್ರು. ನಮಗೆ ವಸಿಷ್ಠ ಸಿಂಗ್ ಅವ್ರನ್ನ ನಾವು ರಾಯಭಾರಿಯಾಗಿ ಮಾಡಿಕೊಂಡ್ರು. ಇದರಲ್ಲಿ ನಮ್ಮ ಸ್ವಾರ್ಥನೇ ಇದೆ, ಯಾಕೆಂದ್ರೆ ಅವರು ಬೆಳೀತಾ ಇದ್ದಾರೆ, ಇನ್ನು ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ನಮ್ಮ ಕೈ ಸಿಗಲ್ಲ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟ. ಹಾಗಾಗಿ ಅವರು ಕೂಡ ಬಂದು ಒಳ್ಳೆಯ ಅವರ ಪ್ರತಿಭೆಯನ್ನು ತೋರಿಸಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಅವ್ರಿಗೆ ಕಾಲು ನೋವಿತ್ತು, ಪಾಪ ಕಾಲೇನೋ ಪ್ರಾಬ್ಲಮ್ ಆಯಿತು. ಅಂಥದ್ರಲ್ಲೂ ಕೂಡ ನಮ್ಮ ರಮೇಶ್ ಪ್ರಾಕ್ಟೀಸ್ ಮಾಡಿಸಿ ಅವರು ಕೊನೆಗೂ ಬಿಡದಂಗೆ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸು ತುಂಬ ಅದ್ಭುತವಾಗಿ ಬಂತು. ಎಲ್ಲರೂ ಖುಷಿ ಪಟ್ಟರು ಕೂಡ. ಹಾಗಾಗಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಏನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಸ್ಥೆ. ಈಗಾಗಲೇ ತುಂಬ ದೇಶಗಳಲ್ಲಿ ನಮ್ಮ ಸಂಸ್ಥೆ ಇದೆ, ಬೆಳೀತಾ ಇದೆ, ಬೆಳೆದಿದೆ. ನಮ್ಮ ಉದ್ದೇಶ ಏನು ಅಂತಂದ್ರೆ, ನಮ್ಮ ಕನ್ನಡವನ್ನ ವಿದೇಶದಲ್ಲೂ ಕೂಡ ನಾವು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ನಮ್ಮ ತಂಡ ಮಾಡ್ತಾ ಇದ್ವಿ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಅಲ್ಲಿ ಕನ್ನಡವನ್ನು ಬೆಳೆಸ್ತಾ ಇರುವಂತ, ಕನ್ನಡವನ್ನು ಉಳಿಸ್ತಾ ಇರುವಂತ ನಮ್ಮ ಕನ್ನಡಿಗರಿಗೆ ನಾವೊಂದು ಗೌರವ ಸೂಚಿಸೋದು, ಅವರು ನಾವು ಸೇರಿ ಕಾರ್ಯಕ್ರಮವನ್ನು ಮಾಡೋದು ನಮ್ಮ ಉದ್ದೇಶ. ನೋಡಿ, ಇವತ್ತು ಸಿಂಗಾಪುರ್ನಿಂದ ಚಂದ್ರಶೇಖರ್ ಅವರು ಬಂದಿದ್ದಾರೆ ಈ ಒಂದು ಪ್ರೆಸ್ ಮೀಟ್ಗೆ. ನಮ್ಮ ಚಿಹ್ನೆ ಬಿಡುಗಡೆ ಸಂದರ್ಭದಲ್ಲಿ ವೆಂಕಟರತ್ನಯ್ಯ ಕನ್ನಡ ಸಂಘ ಸಿಂಗಾಪುರ್ ಅಧ್ಯಕ್ಷರು ಅಲ್ಲಿಂದ ಬಂದಿದ್ರು. ಮತ್ತೆ ನಮ್ಮ ಪೋಸ್ಟರ್ ಬಿಡುಗಡೆಗೆ ಅವರು ಉಪಾಧ್ಯಕ್ಷರು ಬಂದಿದ್ರು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಅವರ ಬಾಂಧವ್ಯ ಆಗಿದೆ. ಕನ್ನಡ ಹಬ್ಬವನ್ನು ತುಂಬಾ ಅದ್ಭುತವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಉದ್ದೇಶಗಳು ಏನಂತಂದ್ರೆ, ನಮ್ಮ ಕನ್ನಡಿಗರಿಗೆ ವಿದೇಶದಲ್ಲಿ ಕೆಲಸ ಸಿಗಬೇಕು ಅಂತಂದ್ರೆ, ಇವಾಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಬೇಕಾದಷ್ಟು ಫೇಕ್ಗಳು ಆಗ್ತಾ ಇದೆ. ಬೇರೆ ದೇಶದಲ್ಲಿ ಹೋಗಿ ಒಂದು ಕೆಲಸ ಹುಡುಕೋದಾಗ್ಬೋದು, ವಿದ್ಯಾಭ್ಯಾಸ ಮಾಡೋದಾಗ್ಬೋದು, ಅದು ತೊಂದರೆಗಳಾಗ್ತಾ ಇದೆ. ಬೇರೆ ಯಾರೋ ಗುರ್ತಿಲ್ದವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಅವರು ಮೋಸ ಮಾಡೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ವಿ, ಎಲ್ಲ ದೇಶದಲ್ಲೂ ಒಬ್ಬೊಬ್ಬರ ಅಧ್ಯಕ್ಷ ನೇಮಕ ಮಾಡಿ ಅವ್ರ ಮೂಲಕ ಸಹಾಯ ತಗೊಂಡು ಅವರಿಗೆ ಇಲ್ಲಿರೋ ನಮ್ಮ ಕನ್ನಡಿಗರಿಗೆ ಯಾವ ರೀತಿ ಸಹಾಯ ಮಾಡಬೇಕೋ ಅದನ್ನ ಸಹಾಯನ ನಾವು ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಸಂಸ್ಥೆ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದೆ. ಪತ್ರಕರ್ತರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನ ಕೊಟ್ಟಿದೆ. ಮತ್ತೆ ಒಂದು ಕನ್ನಡ ಉಳಿಸುವಂತ ತುಂಬಾ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮ ಗುರೂಜಿಯವರು ಆಶೀರ್ವಾದದಿಂದ ಒಂದು ಮಗುವಿಗೆ, ನಿಮ್ಗೆಲ್ಲ ಗೊತ್ತು, ಟಿವಿಯಲ್ಲಿ ನೋಡಿದ್ರಿ, 16 ಕೋಟಿ ಬೇಕಾಗಿತ್ತು ಇಂಜೆಕ್ಷನ್ಗೆ. ಆ ಸಮಯದಲ್ಲಿ ನಮ್ಮ ಗುರೂಜಿಯವರು ಜೊತೆ ನಿಂತ್ಕೊಂಡು ಆ ಮಗುವಿಗೆ 16 ಕೋಟಿ ಬರೋ ತರ ನಾವೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಯಶಸ್ವಿ ಆಯಿತು. ಮಗು ಕೂಡ ಚೆನ್ನಾಗಿದೆ ಈಗ. ಯಾಕೆಂದ್ರೆ ನಿಮ್ಮ ಕೆಲವು ಪ್ರಶ್ನೆಗಳು ಇರ್ಬೋದು, ಬರೀ ಇವರೇನೋ ಬರೀ ಕಲ್ಚರಲ್ ಪ್ರೋಗ್ರಾಮೇ ಮಾಡ್ತಾರ, ಬೇರೆ ಏನಾದ್ರು ಇದೆ ಅಂತ. ನಾವೆಲ್ಲ ತರದ್ದು ಕಾರ್ಯಕ್ರಮಗಳನ್ನು ಮಾಡಿದೀವಿ. ಪರಿಸರ ಉಳಿಸುವಂತದ್ದಾಗ್ಬೋದು, ರಕ್ತದಾನ ಶಿಬಿರ ಆಗ್ಬೋದು, ಆರೋಗ್ಯ ಶಿಬಿರ ಆಗ್ಬೋದು, ಎಲ್ಲ ತರದ್ದು, ಒಂದ್ ತರದ್ದು ಅಂತಲ್ಲ, ಎಲ್ಲ ತರದ್ದು ನಾವು ಶಿಬಿರಗಳು ಮಾಡಿದ್ವಿ. ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ಘಟಕಗಳಿದೆ, ಒಂದೊಂದಕ್ಕೂ ಒಂದೊಂದು ಘಟಕಗಳಿಗೆ ಅವ್ರವ್ರ ಕೆಲಸ ಕೊಟ್ಟು ನಾವು ಹತ್ರ ಕೆಲಸ ಮಾಡಿಸ್ತಾ ಇದ್ವಿ. ಹಾಗಾಗಿ ದುಬೈ ವಿಶ್ವ ಕನ್ನಡ ಹಬ್ಬ ಮಾಡೋದಕ್ಕೆ ಅಲ್ಲಿನ
ಕನ್ನಡಿಗರು ತುಂಬಾ ನಮಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಯಶಸ್ವಿ ಮಾಡೋದು. ಮತ್ತೆ ಈ ಸಲ ನಮ್ಮ ತಂಡ ಏನಿದೆ ಎಲ್ಲರೂ ಸೈನಿಕರ ತರ ದುಡಿತಾ ಇದ್ದಾರೆ. ಬಹಳ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬೆನ್ನೆಲುಬಾಗಿ ನಿಂತಂತರು ನಮ್ಮ ದಿನೇಶ್ ಜೋಶಿ ಅವರು ಪ್ರತಿಯೊಂದಕ್ಕೂ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಕನ್ನಡ ಸಂಘ ಸಿಂಗಪುರ್ ಪ್ರತಿಯೊಂದಕ್ಕೂ ದಿನ ನಾವೊಂದು 10-15 ಜನ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಅಲ್ಲಿ ಕಲಾವಿದರಿಗೆ ಯಾವ ರೀತಿ ಅವಕಾಶಗಳನ್ನ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಕನ್ನಡಿಗರಿಗೂ ಅವಕಾಶಗಳನ್ನ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಸಲ ಕಾರ್ಯಕ್ರಮ ಲಾಸ್ಟ್ ಏನ್ ಮಾಡೋದು ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತ ಮಾಡ್ತಾ ಇದ್ವಿ. ಮತ್ತೆ ಕೆಲವರು ಪ್ರಶ್ನೆ ಇದೆ, ಹೌದು ನಾವೆಲ್ಲ ವಿಶ್ವ ಕನ್ನಡ ಹಬ್ಬಕ್ಕೆ ಬರಬೇಕು ಅಂದ್ರೆ ಯಾವ ರೀತಿ ಬರಬೇಕು, ಹೇಗೆ ಅಂತೆಲ್ಲ ಇದೆ. ನೋಡಿ, ನಮ್ಮ ಟ್ರಾವೆಲ್ಸ್ ಇವತ್ತು ಬಂದಿದ್ದಾರೆ. ನಾವು ಆಗ್ಲೇ ಅವ್ರ ಹತ್ರ ಎಲ್ಲ ಮಾತಾಡಿದೀವಿ. ಯಾವ ತರ ಅಂತಂದ್ರೆ, ಈಗ ಕೆಲವರಿಗೆ ಬರೋದಕ್ಕೆ ಕಷ್ಟ ಆಗಿರೋರಿಗೆ ಲೋನಿನ ಫೆಸಿಲಿಟಿ ಕೂಡ ಅವ್ರ ಕಡೆಯಿಂದ ಮಾಡಿಸಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಟ್ರಾವೆಲ್ಸ್ ನಮ್ಮ ಜೊತೆ ಕೈ ಜೋಡಿಸಿದೆ. ಆಗ್ಲೇ ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರದು ವೀಸಾ ಇಂದ ಹಿಡಿದು ಟಿಕೆಟ್ ಇಂದ ಹಿಡಿದು ಎಲ್ಲವನ್ನು ಅವರು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಧ್ಯಮ ಮಿತ್ರರು ಹೋದ್ಸಲಿ ಏನು ನಮ್ಮ ವಿಶ್ವ ಕನ್ನಡ ಹಬ್ಬ ಯಶಸ್ವಿ ಆಗೋದಕ್ಕೆ ನೀವೆಲ್ಲರೂ ನಮಗೆ ಸಹಾಯ ಮಾಡಿದ್ರಿ. ಅದರಿಂದ ನಾವು ಸಕ್ಸಸ್ ಕಂಡು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಕೂಡ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗೆ ಈ ಸಲ ಕೂಡ ನಮ್ಮ ವಸಿಷ್ಠ ಸಿಂಹ ಅವರು ಮತ್ತೆ ಹರಿಪ್ರಿ ಅವರು ಇವತ್ತು ಬರಬೇಕಾಗಿತ್ತು, ಬರಲಿಲ್ಲ ಕಾರಣಾಂತರದಿಂದ. ಅವರ ಸಹಾಯ ನಮಗೆ ತುಂಬಾ ಬೇಕು ಅಂತ ಹೇಳ್ತಾ ನಮ್ಮ ತಂಡದ ಎಲ್ಲರಿಗೂ ನಾನು ಹೊಂದಿಸ್ತಾ, ನಿಮ್ಗೆ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.